ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲರ್ನ್ ವಿತ್ ಮಕ್ತುಮ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನಮ್ಮ ಚಾನಲ್ ಅಲ್ಲಿ ನಾವು ಇವತ್ತಿನಿಂದ ಕ್ರೈಸ್ ಸಿರೀಸ್ ಅನ್ನ ಶುರು ಮಾಡ್ತಾ ಇದೀವಿ ಫಾರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಎಕ್ಸಾಮ್. ಓಕೆ, ಸೊ ಎಲ್ಲರೂ ಸಿಲೆಬಸ್ ಅನ್ನ ನೋಡಿದ್ದೀರಾ ಅಂತ ಅನ್ಕೊಳ್ತೇವೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಮಾಡ್ಯೂಲ್ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ನ ಶುರು ಮಾಡ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಹಿಸ್ಟ್ರಿ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶುರು ಮಾಡೋಣ. ಯಾಕಂದ್ರೆ ಫಸ್ಟ್ ನಾವು ಪ್ರೋಗ್ರಾಮಿಂಗ್ ಅಂದ್ರೆ ಏನಂತ ತಿಳ್ಕೊಂಡು ಆಮೇಲೆ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪ್ರೋಗ್ರಾಮಿಂಗ್ದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ್ರಿ. ಓಕೆ, ಹೋಪ್ ಎವ್ರಿ ಒನ್ ಇಸ್ ಎಕ್ಸೈಟೆಡ್. ಸೊ ವಿತ್ ದ್ಯಾಟ್ ಎಕ್ಸೈಟ್ಮೆಂಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಗೆ ನಮಗೆ ಕ್ವಶನ್ ಬರುತ್ತೆ, ವಾಟ್ ಈಸ್ ಪ್ರೋಗ್ರಾಮಿಂಗ್ ಅಂತ. ಹೌದಾ? ಸೊ ಪ್ರೋಗ್ರಾಮಿಂಗ್ ಅಂದ್ರೆ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಫಾರ್ ಅ ಕಂಪ್ಯೂಟರ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಅಂದ್ರೆ ಏನು? ಈ ಒಂದು ಪ್ರೋಗ್ರಾಮಿಂಗ್ ಅಂತಕ್ಕಂಥದ್ದು ಪ್ರೊಸೆಸ್. ಎಂತ ಪ್ರೊಸೆಸ್ ರೀ? ಆ ಪ್ರೊಸೆಸ್ ಅಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ನ ಬರಿತೀವಿ ಕಂಪ್ಯೂಟರ್ಗೆ. ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಕೊಂಡು ಕಂಪ್ಯೂಟರ್ ಆ ಒಂದು ಕೆಲಸನ ಮಾಡ್ತದೆ. ಜನರಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಸಪೋಸ್ ಈಗ ನಿಮ್ಮ ಮನೆಗೆ ಗೆಸ್ಟ್ ಗಳು ಬಂದಿದ್ದಾರೆ ಅಥವಾ ನಿಮ್ಮ ತಾಯಿಯವರು ನಿಮಗೆ ಟೀ ಮಾಡ್ಲಿಕ್ಕೆ ಹೇಳಿದ್ರು. ಅವಾಗ ನೀವೇನ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಫಾಲೋ ಸಮ್ ಸ್ಟೆಪ್ಸ್, ರೈಟ್? ವಾಟ್ ಆರ್ ದೋಸ್? ನೀವು ನೀರ್ ಕುದಿಲಿಕ್ಕೆ ಇಡ್ತೀರಿ, ಅದ್ರಲ್ಲಿ ಚಾ ಪುಡಿ ಹಾಕ್ತೀರಾ, ಶುಗರ್ ಹಾಕ್ತೀರಾ, ಮಿಲ್ಕ್ ಹಾಕ್ತೀರಾ. ಸೊ ಕುದ್ದ ಮೇಲೆ ನೀವು ಅದನ್ನ ಸರ್ವ್ ಮಾಡ್ಕೊಂಡು ಚಾನ ಕೊಡ್ತೀರಾ. ಹೌದಾ? ಸೊ ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಏನ್ ಬರೆದ್ರಲ್ಲ, ಇದಕ್ಕೆ ನೀವೇನಂತ ಕರಿತೀವ್ರಿ? ಈ ಒಂದು ಸ್ಟೆಪ್ಸ್ ಗೆ ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಹೌದಾ? ಸೊ ಸೇಮ್ ಕಂಪ್ಯೂಟರ್ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೂಡ ಫಾಲೋ ಮಾಡ್ಕೊಂಡು ಕೆಲಸವನ್ನ ಮಾಡ್ತದೆ. ಸೊ ಈ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದಾವಲ್ಲ, ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಬರಿತಕ್ಕಂತ ಪ್ರೊಸೆಸ್ ಗೆ ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಈ ರೀತಿ ಇನ್ಸ್ಟ್ರಕ್ಷನ್ಸ್ ನ ನಾವು ಗ್ರೂಪ್ ಮಾಡಿದಾಗ ಅದಕ್ಕೆ ನಾವು ಒಂದು ಪ್ರೋಗ್ರಾಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ನಂಬರ್ ನಾನು ಇನ್ಪುಟ್ ತಗೊಂಡೆ, ಇನ್ಪುಟ್ ಎ, ಇನ್ಪುಟ್ ಬಿ, ಎ ಪ್ಲಸ್ ಬಿ. ಸೊ ಇಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಎಷ್ಟು ಬರ್ದಿದ್ದೇನೆ? 3 ಇನ್ಸ್ಟ್ರಕ್ಷನ್ಸ್ ಬರ್ದಿದ್ದೇನೆ. ಇದಕ್ಕೆ ನಾವು ಏನಂತ ಕರಿಬಹುದು? ಅಡಿಷನ್ ಪ್ರೋಗ್ರಾಮ್ ಅಂತ ಕರಿಬಹುದು. ಹೌದಲ್ರಿ? ಸೊ ಪ್ರೋಗ್ರಾಮ್ ಅಂತಂದ್ರೆ ಏನು? ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಅದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೇವೆ. ಸೊ ವಾಟ್ ಈಸ್ ಅ ಪ್ರೋಗ್ರಾಮ್ ಅಂತಂದ್ರೆ, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಇನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾವೇನು ಇನ್ಸ್ಟ್ರಕ್ಷನ್ಸ್ ನ ಬರಿತೀವಿ, ಅದನ್ನ ಒಂದು ಲ್ಯಾಂಗ್ವೇಜ್ ಒಳಗಡೆ ಬರಿತೀವಿ. ಆ ಒಂದು ಲ್ಯಾಂಗ್ವೇಜ್ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಕ್ಸಾಂಪಲ್, ನಿಮ್ದು ಕ್ಯಾಲ್ಕುಲೇಟರ್ ಕೂಡ ಒಂದು ಪ್ರೋಗ್ರಾಮ್ ರೀ. ಕ್ಯಾಲ್ಕುಲೇಟರ್ ಕೂಡ ಏನಿರ್ತೈತ್ರಿ? ಎಡಿಷನ್ ಇರ್ತೈತಿ, ಸಬ್ಟ್ರಾಕ್ಷನ್ ಇರ್ತೈತಿ, ಮಲ್ಟಿಪ್ಲಿಕೇಶನ್ ಇರ್ತೈತಿ, ಡಿವಿಷನ್ ಇರ್ತೈತಿ, ಮಾಡ್ಯುಲಸ್ ಇರ್ತೈತಿ. ಹೌದಾ? ಸೊ ಈ ರೀತಿ ಬೇರೆ ಬೇರೆ ಆಪರೇಷನ್ಸ್ ನೀವೆಲ್ಲ ಮಾಡ್ತೀರಿ. ಸೊ ಅದೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ನಾವು ಪ್ರೋಗ್ರಾಮಿಂಗ್ ನ ಮಾಡಿರ್ತೀವಿ ಹಿಂದ್ಗಡೆ. ಹೌದಾ? ಸೊ ಅಲ್ಲಿ ಅಡಿಷನ್ ಅಂತಂದಾಗ 2 ನಂಬರ್ ತಗೊಂಡು ಆಡ್ ಮಾಡ್ಬೇಕಂತ ಇನ್ಸ್ಟ್ರಕ್ಷನ್ ನ ಬರ್ದಿರ್ತೇವೆ. ಹೌದಾ? ಸೊ ಈ ಒಂದು ಕ್ಯಾಲ್ಕುಲೇಟರ್ ಒಂದು ಪ್ರೋಗ್ರಾಮ್. ಈಗ ಇದೇ ರೀತಿ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ಸೇರಿ ಒಂದು ಸಾಫ್ಟ್ವೇರ್ ಆಗುತ್ತೆ. ಸೊ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಪರ್ಫಾರ್ಮಿಂಗ್ ಅ ಸ್ಪೆಸಿಫಿಕ್ ಟಾಸ್ಕ್, ವಿ ಕಾಲ್ ಇಟ್ as ಅ ಸಾಫ್ಟ್ವೇರ್. ಎಕ್ಸಾಂಪಲ್, ನೀವು ಜನರಲ್ ಆಗಿ ATM ಸಾಫ್ಟ್ವೇರ್ ನೋಡ್ಬೋದು. ಹೌದಾ? ಅದರಲ್ಲಿ ಏನೇನ್ ಇರ್ತೈತ್ರಿ? ಡೆಪಾಸಿಟ್ ಮಾಡ್ಬೋದು, ನೀವು ವಿಡ್ರಾವಲ್ ಮಾಡ್ಬೋದು, ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಹೌದಾ? ಇವೆಲ್ಲ ಏನ್ರಿ? ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇವು. ಆ ಪ್ರೋಗ್ರಾಮ್ಸ್ ನ ಕಂಬೈನ್ ಮಾಡಿ ಒಂದು ATM ಸಾಫ್ಟ್ವೇರ್ ನ ರೆಡಿ ಮಾಡಿದ್ದಾರೆ. ಹೌದಾ? ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಎದಕ್ ನಮಗ್ ಪ್ರೋಗ್ರಾಮಿಂಗ್ ಬೇಕು ಅಂತ. ಹೌದಾ? ಎದಕ್ಪ ಅಂತಂದ್ರೆ ನೋಡ್ರಿ, ಕಂಪ್ಯೂಟರ್ ನೋಡ್ರಿ ತನ್ನಿಂತಾನೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ತನ್ನಿಂತಾನೆ ಹಾಡಚ್ಚಪ್ಪ ಅಂದ್ರೆ ಹಾಡಚ್ಚೋದಿಲ್ಲ. ಸೊ ತನ್ನಿಂತಾನೆ ಅದು ಇಂಟರ್ನೆಟ್ ಬ್ರೌಸ್ ಮಾಡೋದಿಲ್ಲ. ಸೊ ಕಂಪ್ಯೂಟರ್ ಕ್ಯಾನ್ ನಾಟ್ ಡೂ ದ ಟಾಸ್ಕ್ಸ್ ಆನ್ ಇಟ್ಸ್ ಓನ್. ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡ್ಲಿಕ್ಕೆ ಪ್ರೋಗ್ರಾಮಿಂಗ್ ಹೆಲ್ಪ್ ಮಾಡುತ್ತೆ. ಹೋಪ್ ಐ ಆಮ್ ಕ್ಲಿಯರ್. ಸೊ ಪ್ರೋಗ್ರಾಮಿಂಗ್ helps us and also enables the computers to perform the useful tasks. Okay? Now, ಈಗ ಕಂಪ್ಯೂಟರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವ್ರಿ, ಆದ್ರೆ ಕಂಪ್ಯೂಟರ್ಗೆ ಏನ್ ಅರ್ಥ ಆಗುತ್ತೆ ಅಂತ ಗೊತ್ತಿರ್ಬೇಕಲ್ವಾ? ಸೊ ಕಂಪ್ಯೂಟರ್ಗೆ ಓನ್ಲಿ ಮಷಿನ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ರೀ. ಏನಿದು ಮಷಿನ್ ಲ್ಯಾಂಗ್ವೇಜ್? ಮಷಿನ್ ಲ್ಯಾಂಗ್ವೇಜ್ ಅಂತಂದ್ರೆ ಅದ್ರೊಳಗಡೆ ಝೀರೋಸ್ ಅಂಡ್ ಒನ್ಸ್ ಇರ್ತಾವ್ರಿ. ಸೊ ಮಷಿನ್ನಿಗೆ ಓನ್ಲಿ ಝೀರೋಸ್ ಅಂಡ್ ಒನ್ಸ್ ಅಷ್ಟೇ ಅರ್ಥ ಆಗುತ್ತೆ.
ಫಾರ್ ಎಕ್ಸಾಂಪಲ್ ನಾನೀಗ ಹಂಗೆ ಒಂದು ಇನ್ಸ್ಟ್ರಕ್ಷನ್ ಬರಿತೀನಿ. ಸೊ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ನಾವು ಕಂಪ್ಯೂಟರ್ಗೆ ಕೊಟ್ರೆ ಅದಕ್ಕದು ತಿಳಿಯುತ್ತೆ. ಅದೇ ನಾನೀಗ ಹಾಯ್ ಅಂತ ಬರೆದ್ರೆ ಅದಕ್ಕೆ ತಿಳಿಯಲ್ಲ. ಅದೇನ್ ಮಾಡುತ್ತ್ರಿ, ಇದು ಹಾಯ್ನ ಏನ್ ಮಾಡ್ತೀರಿ, ಅದು ಫಸ್ಟ್ ಈ ಒಂದು ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತದ, ಆಮೇಲೆ ಅದು ತಿಳ್ಕೊಳ್ತದ ಅದೇನಂತ ಹೇಳಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಂಪ್ಯೂಟರ್ಗೆ ಬರೀ ಮಷಿನ್ ಲ್ಯಾಂಗ್ವೇಜ್ ಅಷ್ಟೇ ಅರ್ಥ ಆಗುತ್ತೆ. ಓಕೆ, ಸೊ ಹ್ಯೂಮನ್ಸ್ ಕೆನಾಟ್ ಈಸಿಲಿ ರೈಟ್ ಪ್ರೋಗ್ರಾಮ್ಸ್ ಇನ್ ಬೈನರಿ. ಸೊ ಮುಂಚೆ ಏನಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ಸ್ಗೆ ಅರ್ಥ ಮಾಡಿಸ್ಲಿಕ್ಕೆ ಕಂಪ್ಯೂಟರ್ ಸೈಂಟಿಸ್ಟ್ ದೇ ಯೂಸ್ ಟು ರೈಟ್ ದ ಇನ್ಸ್ಟ್ರಕ್ಷನ್ಸ್ ಇನ್ ಮಷಿನ್ ಲ್ಯಾಂಗ್ವೇಜ್ ಓನ್ಲಿ. ಬಟ್ as the time passes it became difficult to remember everything in binary. ಸೊ ಟೈಮ್ ಹೋದಂಗೆ ಎಲ್ಲಾನು ಬೈನರಿ ಒಳಗಡೆ ನೆನಪಿಟ್ಟುಕೊಳ್ಳಿಕ್ಕೆ ಡಿಫಿಕಲ್ಟ್ ಆಯ್ತು. ಅದಕ್ಕೆ ಸಲುವಾಗಿ ಅವ್ರು ಏನ್ ಮಾಡಿದ್ರಿ, ಸಿ ಅಂತ ಲ್ಯಾಂಗ್ವೇಜಸ್ ನ ತಗೊಂಡ್ಬಂದ್ರು. ಸಿ ಪ್ಲಸ್ ಪ್ಲಸ್, ಪೈಥನ್, ಜಾವಾ ಈ ರೀತಿ ಲ್ಯಾಂಗ್ವೇಜಸ್ ನ ತಗೊಂಡ್ಬಂದ್ರು. ಅದರಲ್ಲಿ ನಾವು ಸಿಂಪಲ್ ಆಗಿ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ನ ಬರೀಲಿಕ್ಕೆ ಶುರು ಮಾಡಿದ್ವಿ. ಬಟ್ ಸ್ಟಿಲ್ ದೇರ್ ಇಸ್ ಅ ಥಿಂಗ್ ವೇರ್ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್. ಅದಕ್ಕೆ ಏನ್ ಮಾಡಿದ್ರು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋಸ್ ದಲ್ಲಿ ಹೋಗ್ತಾ ಕಲಿತೀವಿ. ಬಟ್ ನಮಗೆ ಸುಲಭ ಆಗ್ಲಿಕ್ಕೆ, ಹ್ಯೂಮನ್ಸ್ಗೆ ಸುಲಭ ಆಗ್ಲಿಕ್ಕೆ ಅವ್ರು ಏನ್ ಮಾಡಿದ್ರಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಸಿ ಪ್ಲಸ್ ಪ್ಲಸ್ ಮತ್ತೆ ಜಾವಾನ ತಗೊಂಡ್ಬಂದ್ರು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಇಟ್ ಇಸ್ ಅ ಲ್ಯಾಂಗ್ವೇಜ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ದಿ ಕಂಪ್ಯೂಟರ್. ಎಕ್ಸಾಂಪಲ್ ಸಿ ಪ್ಲಸ್ ಪ್ಲಸ್, ಜಾವಾ, ಪೈಥನ್. ಈ ಒಂದು ಕೋರ್ಸ್ ಅಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀವಿ ಬಿಕಾಸ್ ದಟ್ ಈಸ್ ವಾಟ್ ಇಸ್ ದೇರ್ ಇನ್ ಅವರ್ ಸಿಲೆಬಸ್. ಸೊ ವಿ ನೀಡ್ ಟು ಲರ್ನ್ ದಿ ಸಿ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ಇಲ್ಲಿ ಒಬ್ಬ ಮನುಷ್ಯ ಬರ್ತಾನ್ರಿ, ಅವ್ನು ನಾವು ಪ್ರೋಗ್ರಾಮರ್ ಅಂತ ಕರಿತೀವಿ. ಹೂ ಇಸ್ ಅ ಪ್ರೋಗ್ರಾಮರ್? ಅ ಪ್ರೋಗ್ರಾಮರ್ ಇಸ್ ಅ ಪರ್ಸನ್ ಹೂ ಕ್ಯಾನ್ ರೈಟ್ ದ ಪ್ರೋಗ್ರಾಮ್ಸ್. ಸೊ ಯಾರು ಈ ಒಂದು ಪ್ರೋಗ್ರಾಮ್ಸ್ ನ ಬರೀತಾರೆ ಅವ್ರಿಗೆ ನಾವು ಪ್ರೋಗ್ರಾಮರ್ ಅಂತ ಕರಿತೀವಿ. ಯಾರ್ಯಾರ್ರಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಯ್ತು, ಡೆವಲಪರ್ಸ್ ಆಯ್ತು, ಅವ್ರಿಗೆ ನಾವು ಪ್ರೋಗ್ರಾಮರ್ಸ್ ಅಂತ ಕರಿತೀವಿ. ಈಗ ಒಂದ್ ಹಂಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನಂತ್ರಿ, ಈಗ ನೋಡ್ರಿ, ಇಮ್ಯಾಜಿನ್ ಯು ಆರ್ ಯೂಸಿಂಗ್ ಗೂಗಲ್ ಮ್ಯಾಪ್ಸ್. ನೀವು ಡೆಸ್ಟಿನೇಷನ್ ಹಾಕ್ತೀರಿ, ಅದಾದ್ಮೇಲೆ ಏನಾಗ್ತದೆ, ಡೆಸ್ಟಿನೇಷನ್ ಹಾಕಿದ್ಮೇಲೆ ಅದು ನಿಮಗೆ ಶಾರ್ಟೆಸ್ಟ್ ರೂಟ್ ತೋರಿಸ್ತದೆ. ಯಾವ ರೀತಿ ಅದು ಅದಕ್ಕೆ ಶಾರ್ಟೆಸ್ಟ್ ರೂಟ್ ತೋರಿಸ್ತದೆ, ಹೌದಾ? ಹೇಗೆ ಅದು ಅಂತಂದ್ರೆ ಅಲ್ಲಿ ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ನ ಬರ್ದಿರ್ತೇವೆ. ಡೆವಲಪರ್ಸ್ ಏನ್ ಮಾಡಿರ್ತಾರೆ, ಗೂಗಲ್ ಮ್ಯಾಪ್ ಸಾಫ್ಟ್ವೇರ್ ಅದರಲ್ಲಿ ಆ ಒಂದು ಪ್ರೋಗ್ರಾಮ್ಸ್ ನ ಬರ್ದಿರ್ತಾರೆ. ಆ ಒಂದು ಪ್ರೋಗ್ರಾಮ್ ನಿಮಗೆ ಆ ಒಂದು ಡೆಸ್ಟಿನೇಷನ್ ಹೋಗ್ತಕ್ಕಂಥ ಶಾರ್ಟೆಸ್ಟ್ ರೂಟ್ ನ ಹುಡುಕಿ ನಿಮಗೆ ತೋರಿಸ್ತದೆ. ಓಕೆ, ವಿತೌಟ್ ಪ್ರೋಗ್ರಾಮಿಂಗ್ ಆ ಒಂದು ಗೂಗಲ್ ಮ್ಯಾಪ್ ವೋಂಟ್ ವರ್ಕ್, ರೈಟ್? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸೊ ಏನೇನ್ ನೋಡಿದ್ವಿ ಅಂತಂದ್ರೆ, ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಎದಕ್ ಬೇಕು, ಮಷಿನ್ ಲ್ಯಾಂಗ್ವೇಜ್ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಪ್ರೋಗ್ರಾಮರ್ ಅಂದ್ರೆ ಯಾರಂತ ತಿಳ್ಕೊಂಡ್ವಿ. ಸೊ ಇಲ್ಲಿ ಮಟ್ಟ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ, ಒಂದ್ 4 MCQs ನೋಡೋಣ್ರಿ ಅದರಲ್ಲಿ. ಸೊ ಮೊದಲನೇದ್ ನೋಡ್ರಿ, ಪ್ರೋಗ್ರಾಮಿಂಗ್ ಇಸ್ ದ ಪ್ರೊಸೆಸ್ ಆಫ್ ವಾಟ್? ಬೈಯಿಂಗ್ ಅ ಕಂಪ್ಯೂಟರ್, ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಫಾರ್ ಅ ಕಂಪ್ಯೂಟರ್, ರಿಪೇರಿಂಗ್ ಹಾರ್ಡ್ವೇರ್, ಕನೆಕ್ಟಿಂಗ್ ಅ ಪ್ರಿಂಟರ್. ಏನ್ರಿ ಪ್ರೋಗ್ರಾಮಿಂಗ್ ಅಂತಂದ್ರೆ? ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಫಾರ್ ಅ ಕಂಪ್ಯೂಟರ್. ನೆಕ್ಸ್ಟ್, ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ಕಾಲ್ಡ್ ಡ್ಯಾಶ್. ಏನ್ರಿ, ಹಾರ್ಡ್ವೇರ್ ಅಂತಾರೋ, CPU ಅಂತಾರೋ, ಪ್ರೋಗ್ರಾಮ್ ಅಂತಾರೋ, CPU RAM ಅಂತಾರೋ. ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ ಇಸ್ ಅ ಪ್ರೋಗ್ರಾಮ್. ವಿಚ್ ಲ್ಯಾಂಗ್ವೇಜ್ ಇಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ಕಂಪ್ಯೂಟರ್? ಸೊ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ತಿಳಿದೈತ್ರಿ? ಇಂಗ್ಲಿಷ್ ತಿಳಿದೈತೇನು? ಇಲ್ಲ. ಸಿ ತಿಳಿದೈತೇನು? ಇಲ್ಲ. ಪೈಥಾನ್ ತಿಳಿದೈತೇನು? ಇಲ್ಲ. ಅದಕ್ಕೇನ್ ತಿಳಿದೈತ್ರಿ? ಮಷಿನ್ ಲ್ಯಾಂಗ್ವೇಜ್ ತಿಳಿತದ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ನೋಡ್ರಿ, ಇಲ್ಲಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿಂಡೋಸ್, ಇದಕ್ಕೆ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಅದನ್ನ ನಾವು ಮುಂದೆ ಹೋಗ್ತಾ ಕಲಿತೀವಿ. ಲಿನಕ್ಸ್ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್. ಕ್ರೋಮ್ ಬಂದ್ಬಿಟ್ಟು ನಿಮ್ದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಇವುಗಳ ಬಗ್ಗೆ ನಾವು ಮುಂದೆ ಕಲಿತೀವಿ. ಸೊ ಸಿ ಇಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ? ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಹೇಳಿ. ಸೊ ಇದೇ ರೀತಿ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡೋಣ, ಸಿ ಪ್ರೋಗ್ರಾಮಿಂಗ್ ನ ಕಲಿಯೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಿಸ್ಟ್ರಿ ಆಫ್ ಸಿ ಪ್ರೋಗ್ರಾಮಿಂಗ್ ನ ನೋಡ್ತೀವ್ರಿ. Thank you for watching. If you are new to my channel, don't forget to subscribe and also click on the bell icon to get the notifications of the future videos.